ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ನಮ್ಮ ಅತ್ತೆ ಮನೆಗೆ. ಏನು ವಿಶೇಷ ಅಂತ ಹೇಳ್ತೀನಿ. ಇವತ್ತಿನ ವಿಶೇಷ ಏನಂದರೆ, ನಮ್ಮ ಅತ್ತೆ ಮಗ ಹೊಸ ಮನೆ ಕಟ್ಟಿದ್ದಾರೆ. ಅವರ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ನಾನು ಇವಾಗಷ್ಟೇ ಎಂಟ್ರಿ ಆಗಿರೋದು. ಇವತ್ತಿನ ಸಂಜೆಯಿಂದ ನಾಳೆ ಸಂಜೆವರೆಗೆ ಈ ಗೃಹ ಪ್ರವೇಶದಲ್ಲಿ ಏನೇನಾಗುತ್ತೆ ಅಂತ ಒಂದು ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀವಿ. ವಿಡಿಯೋನ ಕೊನೆವರೆಗೆ ಮಿಸ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಲೇಬೇಡಿ. ಈಗ ಒಳಗಡೆ ಹೋಗೋಣ. ಒಳಗಡೆ ಏನೇನು ತಯಾರಿ ನಡೀತಾ ಇದೆ ನೋಡೋಣ. ಆಲ್ರೆಡಿ ತುಂಬ ಜನ ನೆಂಟರಿಷ್ಟೆಲ್ಲ ಒಳಗೆ ಬಂದಿದ್ದಾರೆ. ಇಲ್ಲಿ ಗೃಹ ಪ್ರವೇಶ ಅಂದರೆ ಹಿಂದಿನ ದಿನ ನೈಟೇ ತುಂಬ ಪೂಜೆ ಹೋಮ ಎಲ್ಲ ಇರುತ್ತೆ. ಸೊ ಪುರೋಹಿತರು ಹೋಮ ಪೂಜೆಗಳಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮನೆ ಕಟ್ಟಬೇಕಾದ್ರೆ ನಾವು ಭೂಮಿಯನ್ನು ಅಗಿತೀವಿ, ಮರಗಳನ್ನ ಕಡಿತೀವಿ. ಅಂದರೆ ಒಂದು ರೀತಿಲಿ ಪ್ರಕೃತಿಗೆ ಹಾನಿಯನ್ನುಂಟು ಮಾಡ್ತೀವಿ. ಹಾಗಾಗಿ ಮನೆ ಕಟ್ಟೋದು ಒಂದು ಪಾಪದ ಕೆಲಸ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಸೊ ಆ ಪಾಪನ ಕಳ್ಕೋಬೇಕಾದ್ರೆ ನಾವು ಗೃಹ ಪ್ರವೇಶಕ್ಕಿಂತ ಮುಂಚೆ ಕೆಲವೊಂದು ಪೂಜೆ ಹೋಮಗಳನ್ನ ಮಾಡಬೇಕಾಗತ್ತೆ. ಅಂಥ ಪೂಜೆ ಹೋಮಗಳಿಗೆ ಇಲ್ಲಿ ತಯಾರಿ ನಡೀತಾ ಇದೆ. ಪೂಜೆ ಮತ್ತು ಮನೆ ಅಲಂಕಾರಕ್ಕೆ ಬೇಕಾದಂಥ ಹೂವಿನ ತಯಾರಿ ಕೂಡ ಆಗಿದೆ. ಇನ್ನು ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ರಾತ್ರಿ ಊಟಕ್ಕೆ ಬೇಕಾಗಿರೋ ಅಡುಗೆ ತಯಾರಿ ಕೂಡ ನಡೀತಾ ಇದೆ. ಒಂದು ಫ್ಯಾಮಿಲಿ ಫಂಕ್ಷನ್ ಅಂದರೆ ಗಲಾಟೆ ಇದ್ದೇ ಇರುತ್ತೆ. ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಮಸ್ತಿ ಮಾಡ್ತಾ ಇರ್ತಾರೆ. ಅದರಲ್ಲೂ ನಮ್ಮನೆ ಫಂಕ್ಷನ್ ಅಂದರೆ ಸ್ವಲ್ಪ ಗಲಾಟೆ ಜಾಸ್ತಿನೇ. ಯಾಕಂದರೆ ಒಂದು 15ರಿಂದ 16 ಸಣ್ಣ ಮಕ್ಕಳೇ ಇದ್ದಾರೆ. ಎಲ್ಲರನ್ನೂ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಇವರು ನಮ್ಮ ಅತ್ತೆ, ಇವ್ರ ಜೊತೆ ಒಂದು ಸೆಲ್ಫಿ. ಇವಳು ನಮ್ಮ ಅತ್ತೆ ಮಗಳು ನಮ್ಮ ಅಮ್ಮನ ಹತ್ರ ಏನೋ ಕತೆ ಮಾತಾಡ್ತಿದ್ದಾಳೆ. ಈವ್ನಿಂಗ್ ಕಾಫಿ ಜೊತೆ ಆಲ್ರೆಡಿ ಇಲ್ಲಿ ಹರಟೆ ಸ್ಟಾರ್ಟ್ ಆಗಿದೆ. ಕೆಲವರೆಲ್ಲ ದೂರದಿಂದ ಎಲ್ಲ ಬಂದಿದ್ದಾರೆ. ಸೊ ಹಾಗಾಗಿ ಕಷ್ಟ ಸುಖ ಮಾತಾಡ್ತಾ ಕೂತಿದ್ದಾರೆ. ಇವ್ರ ಮಧ್ಯೆ ನಮ್ಮ ಅಣ್ಣನ ಮಗಳು ಸಮನ್ವಿತ ಪುಟಾಣಿ ಅವಳದೇ ಆಟದಲ್ಲಿ ಬ್ಯುಸಿ ಆಗಿದ್ದಾಳೆ. ಈಗ ರಾತ್ರಿ ಪೂಜೆ ಸ್ಟಾರ್ಟ್ ಆಗಿದೆ. ಮೊದಲಿಗೆ ಗಣಪತಿ ಪೂಜೆ, ಅದಾದ ನಂತರ ಸ್ಥಪತಿ ಪೂಜೆ ಅಂದರೆ ಮನೆ ಕಟ್ಟಲಿಕ್ಕೆ ಬಳಸಿದಂತಹ ಸಲಕರಣೆಗಳ ಪೂಜೆ. ವಿಡಿಯೋ ಮಾಡೋದ್ರ ಜೊತೆ ಪೂಜೆಗೆ ಬೇಕಾದ ಒಂದು ಸಣ್ಣ ಪುಟ್ಟ ಕೆಲಸ ಏನಾದರೂ ಇದ್ದರೆ ತಯಾರಿ ಮಾಡಿಕೊಡೋದು ಏನೋ ಒಂದು, ಅದು ಕೂಡ ನನ್ನ ಕಡೆಯಿಂದ ನಡೀತಾ ಇತ್ತು. ಹಿಂದೂ ಧರ್ಮದಲ್ಲಿ ಗೋವು ಅಂದರೆ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ. ಹಾಗಾಗಿ ಗೃಹ ಪ್ರವೇಶದಲ್ಲಿ ಗೋವಿನ ಪೂಜೆ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಗೃಹ ಪ್ರವೇಶ ದಿನ ನಾವು ಗೋವಿಗೆ ಹೂವಿನ ಹಾರ ಹಾಕಿ ಅಲಂಕಾರ ಮಾಡಿ ಅದನ್ನ ಪೂಜೆ ಮಾಡಿ ನಾವು ನಮ್ಮ ಮನೆಯೊಳಗೆ ಕರೆತಂದು ಅದಕ್ಕೆ ಸಿಹಿಯನ್ನು ತಿನ್ನಲಿಕ್ಕೆ ಕೊಡೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಸಂಚಲನವಾಗುತ್ತೆ. ಹಾಗೆ ಗೋವಿನ ಜೊತೆ ಪುಟ್ಟ ಕರು ಇದ್ದರೆ ಅಂತೂ ಅದು ಇನ್ನೂ ಶುಭವನ್ನು ಸೂಚಿಸುತ್ತೆ. ಗೋವಿನ ಪೂಜೆ ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಿ ನಡೀತು. ಪೂಜೆ ಎಲ್ಲ ಈ ಕಡೆ ನಡೀತಾ ಇದೆ. ನಾವು ಇನ್ನು ನಮ್ಮ ಫ್ಯಾಮಿಲಿಯವರೆಲ್ಲ ಏನು ಮಾಡ್ತಿದ್ದಾರೆ ನೋಡೋಣ. ಇಲ್ಲಿ ಇವರೆಲ್ಲ ಒಟ್ಟಿಗೆ ನಾವೆಲ್ಲ ಕೂತ್ಕೊಂಡು ಕ್ಯಾಮ್ರಾಮ್ಯಾನ್ಗೆ ಪೋಸ್ ಕೊಡ್ತಾ ಇದ್ದೀವಿ. ಫ್ಯಾಮಿಲಿ ಎಲ್ಲರೂ ಕೂತಿದ್ದಾರೆ ನೋಡಿ. ಎಲ್ಲರೂ ವಿಕ್ಟ್ರಿ ಮಾಡ್ತಾ ಫೋಟೋಸ್ ತೊಗೊಳ್ತಿದ್ದೀವಿ. ಹಾಗೆ ಸ್ವಲ್ಪ ಹೊರಗಡೆ ಬಂದರೆ ನಮ್ಮ ಹುಡುಗಿರೆಲ್ಲ ಸೆಲ್ಫಿ ತೊಗೊಳಕ್ಕೆ ರೆಡಿಯಾಗಿದ್ದಾರೆ. ಅವ್ರ ಜೊತೆ ನಾನು ಸೆಲ್ಫಿನ ಮಿಸ್ ಮಾಡಿಕೊಂಡಿಲ್ಲ. ಶಾರ್ಟಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಎಲ್ಲರೂ ಇಲ್ಲ, ಬಟ್ ಸ್ವಲ್ಪ ಜನ ಇದ್ದಾರೆ. ಚಿಕ್ಕಮ್ಮ, ಅತ್ತಿಗೆ, ಅದು ಅತ್ತಿಗೆ, ಇದು ನನ್ನ ಸಿಸ್ಟರು, ಹಿಂದ್ಗಡೆ ಇರೋದು ಇಬ್ಬರು ದೊಡ್ಡಮ್ಮ, ಇವರು ಅತ್ತಿಗೆ, ಇವರು ದೊಡ್ಡಮ್ಮ, ಇದು ಅತ್ತಿಗೆ, ಇದು ನಮ್ಮ ಅಕ್ಕ, ಇದು ನಮ್ಮಮ್ಮ, ನಮ್ಮ ಅತ್ತಿಗೆ, ಇದು ಕಸಿನ್ನು. ಸ್ವಲ್ಪ ಜನ ಅಷ್ಟೇ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ಈಗ ಪೂಜೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಇವಾಗ ನವಗ್ರಹ ಶಾಂತಿ ಹೋಮ ಮತ್ತು ವಾಸ್ತು ಹೋಮ ಮಾಡ್ತಾ ಇರೋದು. ವಾಸ್ತು ಹೋಮ ಮಾಡೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರ ಆಗ್ತವೆ. ಹಾಗೆ ಮನೆಯಲ್ಲಿ 9 ಗ್ರಹಗಳು ಶಾಂತವಾಗಿರಲಿ ಅಂತ ಹೇಳಿಬಿಟ್ಟು ನವಗ್ರಹ ಹೋಮ ಮಾಡ್ತೀವಿ. ಇದೆಲ್ಲ ಮಾಡೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಸಮೃದ್ಧವಾಗಿರುತ್ತೆ. ಕೊನೆಯಲ್ಲಿ ಪೂರ್ಣಾಹುತಿ ಮತ್ತು ಮಹಾಮಂಗಳಾರತಿಯೊಂದಿಗೆ ರಾತ್ರಿಯ ಪೂಜೆ ಸಮಾಪ್ತಿಯಾಯಿತು.
ಪೂಜೆ ಎಲ್ಲ ಮುಗ್ದಾದ್ಮೇಲೆ ಒಂದು ಸಿಂಪಲ್ ಆಗಿರೋ ಊಟ, ಅನ್ನ ಸಾಂಬಾರು, ಪಲ್ಯ, ಉಪ್ಪಿನಕಾಯಿ, ಹಪ್ಪಳ, ಜೊತೆಲಿ ಸಖತ್ತಾಗಿರೋ ಒಂದು ಕೇಸರಿ ಬಾತ್. ನೈಟ್ ಪೂಜೆ ಆದ್ದರಿಂದ ಹೊರಗಿನವ್ರು ಯಾರು ಅಷ್ಟು ಬಂದಿರಲಿಲ್ಲ, ಎಲ್ಲ ಫ್ಯಾಮಿಲಿ ಮೆಂಬರ್ಸೇ. ಎಲ್ಲರೂ ಜೊತೇಲಿ ಕುತ್ಕೊಂಡು ಮಾತಾಡಿಕೊಂಡು ಊಟ ಮಾಡಿದ್ವಿ. ಊಟನೂ ತುಂಬ ಚೆನ್ನಾಗಿತ್ತು. ಪೂಜೆ ಎಲ್ಲ ಮುಗೀತು. ರಾತ್ರಿ ಲೈಟ್ ಬೆಳಕಿನಲ್ಲಿ ಮನೆ ಹಾಗೆ ಕಂಗೊಳಿಸ್ತಾ ಇತ್ತು. ದೂರದಿಂದ ನೋಡಲಿಕ್ಕೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ದೂರದಿಂದ ಕೆಲವೊಂದು ವಿಡಿಯೋನ ಮಾಡಿಕೊಂಡೆ. ಇನ್ನು ಊಟ ಎಲ್ಲ ಆದಮೇಲೆ ಎಲ್ಲರ ಮನೆ ಹತ್ತಿರ ಇರೋದ್ರಿಂದ ಎಲ್ಲ ಅವ್ರವ್ರ ಮನೆಗೆ ಹೋದರು. ನಾವು ಕೂಡ ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ಸ್ ಇದೆ ನಮ್ಮ ಮನೆಗೆ. ಸೊ ಅಲ್ಲಿಂದ ನಾವು ಮನೆಗೆ ಬಂದುಬಿಟ್ವಿ. ಇನ್ನು ನಾಳೆ ಬೆಳಗ್ಗೆ ಇನ್ನೇನೇನಾಗುತ್ತೆ ಅಂತ ಇನ್ನು ನಾಳೆ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೂ ಶುಭೋದಯ. ಬೆಳಗಿನ ಸಂಭ್ರಮ ಈಗ ಶುರುವಾಗ್ತಾ ಇದೆ. ಚಪ್ಪರ ಎಲ್ಲ ಹಾಕಿ ಎಲ್ಲ ಮೊದಲೇ ರೆಡಿಯಾಗಿತ್ತು. ಸಿಟಿಲಾದರೆ ಚಪ್ಪರ ಹಾಕಲಿಕ್ಕೆ ಒಂದಿಷ್ಟು ದುಡ್ಡು ಅಂತ ಕೊಟ್ಬಿಟ್ರೆ ಬಂದೆಲ್ಲ ಹಾಕ್ಕೊಟ್ಟು ಹೋಗ್ಬಿಡ್ತಾರೆ. ಬಟ್ ಹಳ್ಳೀಲಿ ಹಾಗಲ್ಲ. ಒಂದು ಚಪ್ಪರ ಹಾಕಬೇಕಾದ್ರೆ ಸ್ವತಃ ಮನೆಯವರೇ ಎಲ್ಲ ಹೋಗ್ಬಿಟ್ಟು ಅದಕ್ಕೆ ಬೇಕಾಗಿರೋ ಕಂಬ ಏನೇನು ಬೇಕೋ ಅದನ್ನೆಲ್ಲ ತಂದು ಸ್ವತಃ ತಾವೇ ಚಪ್ಪರನ ಹಾಕ್ತಾರೆ. ಇದೆಲ್ಲ ಸಹ ಅಲ್ಲೇ ಹತ್ತಿರ ಕಾಡಲ್ಲಿ ಹೋಗಿ ತಂದಿರೋದು. ಈಗ ನಾನು ಮನೆ ಹೆಸರಿಗೆ ಬರ್ತೀನಿ. ಮನೆ ಹೆಸರು ಸಮೃದ್ಧಿ ನಿವಾಸ ಅಂತ. ಚಂದ್ರಿಕಾ ಸದಾನಂದ ನಮ್ಮ ಅತ್ತೆ ಮಾವನ ಹೆಸರು. ಮೊದಲಿಗೆ ಬೆಳಗ್ಗೆ ಹೊಸ್ತಿಲು ಪೂಜೆ ಮಾಡಿಬಿಟ್ಟು ಲಕ್ಷ್ಮೀ, ಸರಸ್ವತಿ, ಗಣೇಶ ಎಲ್ಲರನ್ನ ಸ್ಮರಿಸಿಬಿಟ್ಟು ಹೊಸ್ತಿಲು ಪೂಜೆ ಆದ ನಂತರ ನಾವು ಗೃಹ ಪ್ರವೇಶ ಕಾರ್ಯಕ್ರಮ ಮಾಡಿ ನಂತರ ಹಾಲು ಉಕ್ಸೋಕ್ಕೆ ರೆಡಿ ಮಾಡಿದ್ವಿ. ಎಲ್ಲ ಪೂಜೆನಲ್ಲೂ ಭಾಗಿಯಾಗಬೇಕಾದ್ರಿಂದ ಕೆಲವೊಂದು ಕಡೆ ನನಗೆ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಹೊಸ್ತಿಲು ಪೂಜೆದು ವಿಡಿಯೋ ಮಾಡಲಿಕ್ಕಾಗಿಲ್ಲ. ಹಾಲು ಉಕ್ಸುವಾಗ ಆದರೂ ಹೇಗೋ ಸ್ವಲ್ಪ ವಿಡಿಯೋ ಮಾಡಿದೆ. ಹಾಲು ಉಕ್ಸ್ಲಿಕ್ಕೆ ನಾನೇ ಸ್ವತಃ ಒಲೆಯನ್ನು ಹಚ್ಚಿ ಹಾಲು ಉಕ್ಕೋವರೆಗೆ ಕೊನೆವರೆಗೆ ವೆಯ್ಟ್ ಮಾಡಿಬಿಟ್ಟು ಅದಕ್ಕೆ ಸಕ್ಕರೆ ಕೂಡ ಹಾಕಿ ಸಿಹಿಯನ್ನು ಹಾಕಿ ಹಾಲು ಉಕ್ಕಿದಾಗ ಈ ಮನೆಯಲ್ಲಿ ಯಾವಾಗಲೂ ಸುಖ, ಶಾಂತಿ, ನೆಮ್ಮದಿ ಹಾಗೆ ಉಕ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಹಾಲನ್ನು ಎಲ್ಲರಿಗೂ ಹಂಚಿದ್ವಿ. ಅದಾದಮೇಲೆ ಮನೆ ಮುಂದೆ ತುಳಸಿ ಗಿಡವನ್ನು ನೆಟ್ಟು ತುಳಸಿ ಪೂಜೆ ಕೂಡ ನಡೀತು, ಸುಸೂತ್ರವಾಗಿ ನಡೀತು. ವಿದ್ಯಾ ಬಲಂ ದೈವ ಫಲಂ ತು ದೇವ ಮುಹೂರ್ತೋ ತಿಥ್ಯನ ಗಣ್ಣಂತು ಸುಮುಹೂರ್ತೋ ಅಸ್ಮಿ. ಓಂ ಓಂ ವೇದ ಸೂಕ್ತ ಸಮಾಯುಕ್ತೆ ಏಕಸಾಮ ಸಮನ್ವಿತೆ ನಿರ್ವಹಣೆ ದಿವಸಿ ತುಳಸಿ ಪೂಜೆ ಆದಮೇಲೆ ಯಥಾ ಪ್ರಕಾರ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ನಡೀತು. ಇದರಲ್ಲಿ ಸಂಕಲ್ಪ, ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆ ಹಾಗೆ ಮಹಾಮಂಗಳಾರತಿ ಜೊತೆ ಪೂಜೆ ಪೂರ್ಣ ಆಯಿತು. ಇದ್ರ ಜೊತೆಯಲ್ಲಿ ಪುರೋಹಿತರು ನಮಗೆ ನಿನ್ನೆ ರಾತ್ರಿ ಗಣಪತಿ ಪೂಜೆಯಿಂದ ಇವತ್ತಿನವರೆಗೆ ಮಾಡಿದ ಪ್ರತಿಯೊಂದು ಪೂಜೆ ಯಾಕಾಗಿ ಮಾಡ್ತಾರೆ ಅಂತ ಪೂರ್ತಿಯಾಗಿ ನಮಗೆ ತಿಳಿಸ್ಕೊಟ್ರು. ಪೂಜೆ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಅಚ್ಚುಕಟ್ಟಾದ ರುಚಿಯಾದ ಊಟದ ವ್ಯವಸ್ಥೆ ಇತ್ತು. ಆದರೆ ಸ್ವಲ್ಪ ಸೆಕೆ ಇರೋದ್ರಿಂದ ಸ್ವಲ್ಪ ಊಟ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಆದರೆ ಮಳೆ ಬಂದಿಲ್ಲ ಅನ್ನೋದೇ ಒಂದು ನೆಮ್ಮದಿ. ಹಾಗೆ ಕಾರ್ಯಕ್ರಮ ಅಂದರೆ ಗೃಹ ಪ್ರವೇಶಕ್ಕೆ ಬಂದ ಪ್ರತಿಯೊಬ್ಬರಿಗೂ ಅರಿಶಿನ, ಕುಂಕುಮ ಮತ್ತು ತಾಂಬೂಲ ಎಲ್ಲನ ನೀಡಬೇಕಾಗಿದ್ದು ನಮ್ಮ ಜವಾಬ್ದಾರಿಯಾಗಿತ್ತು. ಸೊ ಹಾಗಾಗಿ ನಾನು, ನಮ್ಮ ಅಕ್ಕ, ನಮ್ಮ ತಂಗಿ ಎಲ್ಲರೂ ಸೇರಿ ಅರಿಶಿನ, ಕುಂಕುಮ, ತಾಂಬೂಲ ಎಲ್ಲರಿಗೆ ಅಚ್ಚುಕಟ್ಟಾಗಿ ನೀಡಿದ್ವಿ. ನಿನ್ನೆ ಸಂಜೆಯ ಪೂಜೆಯಿಂದ ಸ್ಟಾರ್ಟ್ ಆದ ಗೃಹ ಪ್ರವೇಶ ಕಾರ್ಯಕ್ರಮ ಇವತ್ತು ಮಧ್ಯಾಹ್ನದ ಊಟದವರೆಗೆ ಅಚ್ಚುಕಟ್ಟಾಗಿ ನಡೀತು. ಎಲ್ಲೂ ಯಾವುದೇ ತೊಂದರೆ ಏನೂ ಆಗಿಲ್ಲ, ಗಡಿಬಿಡಿ ಏನೂ ಆಗಿಲ್ಲ. ನೀಟಾಗಿ ಕಾರ್ಯಕ್ರಮ ಎಲ್ಲ ನಡೀತು. ಅದೇ ಎಲ್ಲರಿಗೂ ಖುಷಿ ತರೋವಂಥ ವಿಷಯ. ಹಾಗೆ ಕಾರ್ಯಕ್ರಮಕ್ಕೆ ಬಂದವರೆಲ್ಲರೂ ಖುಷಿಯಿಂದ ಮನೆಯವರೆಲ್ಲರನ್ನೂ ಹಾರೈಸಿ ಹೊಟ್ಟೆ ತುಂಬ ಊಟ ಮಾಡಿ ಸಂತೋಷದಿಂದ ಹೋದರು. ನಾನು ಮೊದಲೇ ಹೇಳಿದ್ದೆ ಇಲ್ಲಿ ಒಂದು 15ರಿಂದ 16 ಮಕ್ಕಳೇ ಇದ್ದಾರೆ ಅಂತ. ಸೊ ಅವ್ರನ್ನೆಲ್ಲರನ್ನೂ ಕಷ್ಟಪಟ್ಟು ಕೊನೆಯಲ್ಲಿ ಕಲೆ ಹಾಕಿದ್ದೀನಿ. ಸೊ ಎಲ್ಲರಿಗೂ ಹಾಯ್ ಹೇಳಿಬಿಡಿ, ಯಾಕಂದರೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ವೀಡಿಯೋಗೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.